ನಮಸ್ಕಾರ. ಟೈಮ್ ಅಂತೂ 8 ಆಗ್ಯದ್ರಿ. ಈಗ ಲಾಗ್ ಮಾಡತ್ತೀನಿ. ಇವತ್ತಂತೂ ಅಮಾವಾಸ್ಯೆ ಇತ್ತಲ್ರಿ, ಆಯ್ತಾರ ಅಮಾವಾಸ್ಯೆ ಇತ್ತು. ಹಾಗಾಗಿ ಅಮಾವಾಸ್ಯೆ ಅಂತೇಳಿ ಎಲ್ಲ ನಮ್ಮ ಮನೆಯದೆಲ್ಲ ತೊಳೆದೈತಿ ಇಷ್ಟೊತ್ತಿನ ತನಕ ಅಂತೂ. ಅದಕ್ಕೆ ಹಿಟ್ಟು ಮನೆ ತೊಳೆದಕ್ಕೆ ತೊಳೆದ್ರಾಗಂತೂ ಟೈಮ್ 8 ಆಗ್ಯದ್ರಿ. ಇನ್ನು ಅಡುಗೆ ಅಂತೂ ಏನೂ ಮಾಡಿಲ್ರಿ. ಎಲ್ಲ ಅಡುಗೆ ಮಾಡ್ಕೇಸಿಂದ ಇವತ್ತು ದೇವ್ರಿಗೆ ಬೇರೆ ಹೋಗ್ಬೇಕ್ರಿ. ಊರಿಗೆ ಹೋಗಬೇಕು ಅಂದ್ರೆ ಇಲ್ಲಿ ಕುಲಾಲ್ ಬಿಲೆಕ್ಕದ ಊರ. ಯಾವ ಊರು ಅಂತ ತಿಳ್ಕೇಸಿಂದ ಹೋಗ್ತಾ ಹೇಳ್ತೀನಿ ನಾನು. ಇವಾಗ ಮೊದ್ಲಿಗೆ ದೇವ್ರ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ರಿ. ಯಾಕಂದ್ರೆ ನಮ್ಗಳು ಅಂತೂ ಸ್ವಲ್ಪ ಗುಡಿಗೆ ಹೋಗ್ಬರ್ತೀನಿ, ಏನೇ ದೇವ್ರ ಪೂಜೆ ಮಾಡಿ ನಾವಲ್ಲ ಅಂದನ್ರಿ. ಅದಕ್ಕಾಗಿ ಇವತ್ತಂತೇನು ಹೊಲಕ್ಕೆ ಏನು ಹೋಗಂಗಿಲ್ಲಲ್ರಿ. ಮುತ್ತೆ ಬೇರೆ ಹೊರಗೆ ಹೋಗಿದ್ರು. ಅವ್ರು ಬಂದು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಲೇಟ್ ಆಯ್ತು ಅಂತ ಹೇಳ್ಕೇಸಿಂದ ನಾನೇ ಒಂದಿಷ್ಟು ದೇವ್ರ ಪೂಜೆ ಮಾಡಾಕತ್ತಿದ್ದೆ. ವಿಡಿಯೋ ಅಂತೂ ನಮ್ಮ ಜಟ್ಟು ಮಾಡಾಕತ್ತಿದ್ರಿ. ಸ್ವಲ್ಪ ಹಂಗಾಗಿ ವಿಡಿಯೋ ಅಂತೂ ಚೆಂದಾಗಿ ಮಾಡ್ತಾನೆ. ಆದರೂ ಒಂದು ಸ್ವಲ್ಪ ಮೊಬೈಲ ಕ್ಲಿಯರಾಗಿ ಬರ್ತದೆ, ಆದರೆ ಚೆಂದಾಗಿ ಹಿಡಿಯಂಗಿಲ್ಲ ಕೈಯಾಗ. ಫುಲ್ ವಿಡಿಯೋ ಎಲ್ಲ ಅಳಗ್ಯಾಡ್ದಪ್ಲೆ ಬಂದಿರ್ತದೆ. ದೇವ್ರ ಪೂಜೆ ಅಂತೂ ಮಾಡೋದೈತ್ರಿ. ಈಗ ಇನ್ನೊಂದಿಷ್ಟು ಉದ್ಕಡ್ಡಿ ಹಚ್ಚಿ ದೀಪ ಹಚ್ಚಿ ಬೆಳಗ್ದರಾಯ್ತು. ಇದಿಷ್ಟು ದೇವ್ರ ಪೂಜೆ ಮಾಡ್ಕೇಸಿಂದ ಅದ್ರ ಅಡುಗೆ ಅಂತೂ ನಾ ಏನೂ ಇಟ್ಟಿಲ್ಲ. ನಾನು ಅಲ್ಲಿ ಮೇಲೆ ಬ್ಯಾಳಿಗೆ ಹಾಕಿ ಬರ್ಬೇಕಂದಿದ್ದೆ. ಪೂಜೆ ಮಾಡೋಕ್ಕಿಂತ ಮೊದಲೇ ಫಸ್ಟ್ ಪೂಜೆ ಮಾಡ್ಕೇಸಿಂದ ಹಿಂದ್ಗಡೆ ಬಡ ಬಡ ಮಾಡಿದ್ರೈತೆ ಅಂತೇಳ್ಕೇಸಿಂದ ಅದಕ್ಕೆ ಪೂಜೆ ಮಾಡತ್ತಿದ್ದೆ. ಅದ್ರಾಗ ಬೇರೆ ಅವ್ರು ಮುಂಜಾನೆ ಹೊಲಕ್ಕೆ ಹೋಗಿದ್ರು. ಅವರು ದೌಡ್ ಹೋಗಮ್ಮಂತ ಹೇಳಿದ್ರು ದೇವ್ರಿಗೆ. ಎಷ್ಟಕ್ಕಂದ್ರೆ 9:30ವರೆಗೆ ಹೋಗಂಬಂದಿದ್ರು. ಟೈಮ್ ನೋಡಿದ್ರೆ ಈಗ ಟೈಮ್ ಅಂತೂ 8 ಆಗ್ಯದ್ರಿ. ಹಾಗಾಗಿ ಪೂಜೆ ಮಾಡಲಿಕ್ಕೆ 8 ಆಗ್ಯದ. ಇನ್ನು ಅಡುಗೆ ಮಾಡ್ಬೇಕಾದ್ರೆ ಅಂತೂ ಭಾಳಷ್ಟು ಲೇಟ್ ಆದಂತ ಕೆಲ್ಸದಿಂದ ಪೂಜೆನೂ ಭಾಳಷ್ಟು ಹೂವು ಅದು ಕಡ್ದು ಮಾಡಲಿಲ್ರಿ. ನಾನು ಒಂದು ಸ್ವಲ್ಪನೇ ಹೂವು ಕಡ್ದು ಕೇಸಿಂದ ಅದಿಷ್ಟು ಬಡಬಡ ಅಂತೇಳಿ ಪೂಜೆ ಮಾಡ್ದೆ. ಈಗ ಒಲೆ ಮೇಲೆ ಒಂದಿಷ್ಟು ಮಂದಿಗೆ ನಾನು ಚಹಾ ಇಟ್ಟಿದ್ರಿ. ಒಂದಿಷ್ಟು ಚಹಾ ಮಾಡ್ಕೇಸಿಂದ ಹಿಂದ್ಗಡೆ ಹಿಟ್ಟಂತೂ ನಮ್ಮ ನಾದಿಲ್ಲ. ಚಪಾತಿ ಮಾಡ್ಬೇಕಲ್ರಿ ಇವತ್ತು. ಅದಕ್ಕಾಗಿ ಆದ್ರೆ ದೇವ್ರ ನೈವೇದ್ಯಕ್ಕೆ ಭೀ ಏನ್ರಿ ಮಾಡಬೇಕು. ಫಸ್ಟ್ ಒಂದಿಷ್ಟು ಚಪಾತಿ ಮಾಡ್ಕೇಸಿಂದ, ಯಾಕಂದ್ರೆ ಗೌಡನು ಗುಡಿಗೆ ಹೋಗ್ಯಾನಲ್ರಿ, ಅಂದ್ರೆ ಮಠಕ್ಕೆ ಹೋಗಿದ್ದವನು. ಬರ್ಬೇಕಾದ್ರೆ ಲೇಟ್ ಆಯ್ತು ಅಂತ ಹೇಳ್ಕೇಸಿಂದ ಬಂದ್ಮೇಲೆ ಮಾಡಿ ಇಟ್ರಾಯ್ತು. ನೈವೇದ್ಯ ಹಿಡ್ಕೊಂಬರ್ತಾನೆ ಅಂತ ಹೇಳ್ಕೇಸಿಂದ ನಾನು ಮೊದಲಿಗೆ ಒಂದಿಷ್ಟು ಗ್ಯಾಸ್ ಮೇಲೆ ಹಾಕಿಟ್ಟು, ಆದ್ರೆ ರಂಗೋಲಿ ಅದು ಏನೂ ಹಾಕಿದ್ದಿಲ್ರಿ. ನಾನು ಇನ್ನು ರಂಗೋಲಿ ಹಾಕಬೇಕು. ಇವತ್ತಂತೂ ಯಾವ ದೇವ್ರಿಗೆ ಹೊಂಟೀವಂದ್ರೆ ನಮ್ಮ ಮನೆ ದೇವ್ರ ಇಲ್ಲೇ ಮಾಡ್ಯಾಳಕ್ಕೆ ಹೊಂಟಿದ್ದೇವ್ರಿ. ಎಲ್ಲಮ್ಮ ಮಲ್ಲ ಇಬ್ಬರು ಅಲ್ಲೇ ಇದ್ದಾರ, ಮಾಡ್ಯಾಳ್ದಾಗ್ಯಾರ. ಅದಕ್ಕೆ ಇದು ಅಮಾವಾಸ್ಯೆ ಮಾನಮಿ ಹಬ್ಬದ ಅಮಾವಾಸ್ಯೆ ಅದಲ್ರಿ ಅದು. ಅದಕ್ಕೆ ಮಾನಮಿ ಹಬ್ಬಕ್ಕೆ ಹೋಗಿ ಬರ್ಬೇಕಂತ ಹೇಳ್ಕೇಸಿಂದ ಎಲ್ಲ ಇವತ್ತು ದೌಡನೆ ಎದ್ದಿದ್ದ. ಆದ್ರೂ ಮಳೆ ಬೇರೆ ಹೊಂಟದಲ್ರಿ. ಮುಂಜಾನೆ ಹೇಳಿದಾಗ ಮಳೆನೇ ಶುರುವಾಗಿತ್ತು. ಮುಂಜಾನೆ ಎದ್ದು ಬಡ ಬಡ ಕೆಲಸ ಮಾಡ್ಬೇಕಾದ್ರಂತೂ ಅದ್ರಾಗ ಬೇರೆ ಮನೆ ಅದು ಎಲ್ಲ ಒರ್ಸೋದಿತ್ತಲ್ರಿ ಇವತ್ತು. ಹಾಗಾಗಿ ಎಷ್ಟೇ ದೊಡ್ಡ ಮಾಡಿದ್ರು ಭೀ ಅಡುಗೆ ಮಾಡೋ ಕೆಲಸ ಅಂತೂ ಭಾಳ ಲೇಟಾಗಿ ಬಿಡ್ತದೆ. ಇವೆಲ್ಲ ಮ್ಯಾಲಿಂದ ಮನೆ ಒರ್ಸೋದು ಅದೆಲ್ಲ ಭಾಳ ಲೇಟ್ ಹಿಡಿತದೆ. ಅದಕ್ಕೆ ಈಗ ಒಂದಿಷ್ಟು ಚಹಾ ಇಟ್ಟಿನ್ರಲ್ಲಿ. ಚಹಾ ಇಟ್ಕೇಸಿಂದ ರಂಗೋಲಿ ಹಾಕಾಕತ್ತಿದ್ದೆ ಒಂದಿಷ್ಟು. ಮೊದ್ಲಿಗಂತೂ ರಂಗೋಲಿ ಹಾಕ್ಬೇಕಾದ್ರಂತೂ ಮಳೆನೇ ಹೊಂಟಿತ್ರಿ. ರಂಗೋಲಿ ಹಾಕಿದ್ರಂತೂ ಮ್ಯಾಲೆ ಮಳೆ ಹೊಂಟ ಅಂತ ಹೇಳ್ಕೇಸಿಂದ ಬಿಟ್ಬಿಟ್ಟಿದ್ದೆ. ಅದಕ್ಕೆ ಈಗ ಒಂದು ಸ್ವಲ್ಪ ಮಳೆ ಕಟ್ಟಾಗಿತ್ತು. ಅದಿಷ್ಟು ರಂಗೋಲಿ ಹಾಕಿದೆ. ಸಿಂಪಲ್ಲಾಗಿ, ನಾನೇನು ಗ್ರ್ಯಾಂಡಾಗಿ ರಂಗೋಲಿ ಹಾಕಂಗಿಲ್ಲ, ಅಷ್ಟೇ ಸಿಂಪಲ್ಲಾಗಿ ಹಾಕಿಬಿಡ್ತೀನಿ. ಅದಕ್ಕೆ ಇವತ್ತು ದೇವ್ರಿಗೆ ಮಾಡ್ಯಾಳಕ್ಕೆ ಹೊಂಟಿದ್ದೇವೆ ಅಂತೇಳಿ ಹೇಳಿದ್ನಲ್ರಿ. ದೂರ ಏನಿಲ್ಲ, ಆದ್ರೂ ಒಂದು ಸ್ವಲ್ಪ ಹಾದಿ ಭಾಳ ಸುಮಾರಿದ್ರೆ ಹೋಗ್ಬೇಕಾದ್ರಂತೂ. ಗಾಡಿ ಮೇಲೆ ಬೇರೆ ಹೋಗ್ತೇವಲ್ರಿ, ಹೋಗ್ಬೇಕಾದ್ರೆ ಲೇಟ್ ಆಗ್ತದೆ. ಅದ್ರಾಗ ಹೋಗಿ ಹೊಳೆ ಬರ್ಬೇಕಾದ್ರಂತೂ ಭಾಳ ಲೇಟ್ ಆಗ್ತಲ್ರಿ. ಹಿಂಗೆ ಮಳೆ ಅದು ಇದ್ದಿಲ್ಲ ಅಂದ್ರೆ ಅಂತೂ ಲೇಟ್ ಆದ್ರೆ ಭೀ ಹೋಗಿ ಬರ್ತಿದ್ದೆವು. ಅದ್ರಾಗ ಬೇರೆ ಮ್ಯಾಲಿದು ಮಳೆ ಹೊಂಟ ಅಂತ ಹೇಳ್ಕೇಸಿಂದ ದೌಡಾನೆ ಹೋಗಿ ಬರಮ್ಮ ಅಂತ ಹೇಳಿದ್ರು ಅವರು. ಅದಕ್ಕೆ ಇದಿಷ್ಟು ಹಿಟ್ಟು ನಾದಕತ್ತೀನಿ ರೀ. ಈಗ ಇದಿಷ್ಟು ಹಿಟ್ಟು ನಾದ್ಕೇಸಿಂದ ಒಲೆ ಮೇಲೆ ಒಂದಿಷ್ಟು ಬೇಳೆ ಹಾಕಿದ್ರೆ ನಾನು ಉದುರು ಪಲ್ಯ ಮಾಡ್ಬೇಕಂತ ಅಂದ್ಕೊಂಡೀನಿ. ಆದ್ರೆ ಉಳ್ಕಿದೆಲ್ಲ ಅಡುಗೆ ಅಂತೂ ಬಂದ್ ಮಾಡಿದ್ರಾಯ್ತು. ಈಗಂತೂ ಹುಡುಗರಿಗೆ ಊಟಕ್ಕಂತೂ ಬೇಕಲ್ರಿ ಮೊದಲಿಗೆ. ಅದಕ್ಕೆ ಅದಿಷ್ಟು ಚಪಾತಿ ಮಾಡ್ಕೇಸಿಂದ ಎಷ್ಟೊತ್ತೋ ಅಷ್ಟೇ ಮಾಡ್ತೀನಿ ರೀ ಚಪಾತಿನ. ಯಾಕಂದ್ರೆ ಅವ್ರು ಬಂದ್ರಂತೂ ನಿಂದ್ರಂಗಿಲ್ಲ, ಆಯ್ತು ಹೋದ್ನಂತ ಬಿಡ್ತಾರೆ. ಅದಕ್ಕಾಗಿ ಅವ್ರು ಬರೋ ತನಕ ಎಷ್ಟೊತ್ತೋ ಅಷ್ಟು ಚಪಾತಿ ಮಾಡ್ಕೇಸಿಂದ ಅವ್ರಿಗೆ ಊಟದ ಪೂರ್ತಕ್ಕೆ ಆಯ್ತಂದ್ರಂತೂ ಮತ್ತು ಹೋಗಿ ದೇವ್ರಿಗೆ ಹೋಗಿ ಬಂದ್ಮೇಲಂತೂ ಮನೆಗೆ ಅದಿಷ್ಟು ಅಡುಗೆ ಮಾಡೋದಿರುತ್ತಲ್ರಿ, ಬಂದು ಮಾಡಿದ್ರಾಯ್ತು ಅಡುಗೆ ಅಂತ ಹೇಳ್ಕೇಸಿಂದ ಅವ್ರಿಗೆ ಇಟ್ಟು ಚಪಾತಿ ಮಾಡ್ಕೊಳತ್ತಿದ್ರಿ. ಊಟ ಮಾಡತ್ತೀವಿ ನಮ್ಮ ಚೆನ್ನು ಅಂತೇನೆ ಏನು ತಲೆ ಇಕ್ಕೊಂಡಿಲ್ಲ ಏನಿಲ್ಲ. ನಾನು ಜಳಕ ಮಾಡಿ ಬಂದ ಹಾಗೆ ಊಟಕ್ಕೆ ಕುಂತಿದ್ದಳು. ನಮ್ಮ ಜಟ್ಟು ಚೆನ್ನು ಅಂತೂ ಒಂದೇ ಗಂಗಾದಾಗ ಊಟ ಮಾಡ್ತಾರೆ ಅವ್ರು ಡೈಲಿ ಅಂತೂ. ಯಾಕಂದ್ರೆ ಹಂಗೆ ಜಗಳ ಆಡ್ತಾರೆ, ಹಾಗೆ ಊಟ ಮಾಡ್ತಾರೆ. ಅವ್ರು 3 ಮಂದಿ ಅಂತೂ ಊಟ ಮಾಡಕತ್ತಿದ್ರಿ. ಚಪಾತಿ ಅಂತೂ ಒಂದು ಅರ್ಧದಷ್ಟು ಮಾಡಿದ್ರಿ. ಇನ್ನೊಂದಿಷ್ಟು ಇತ್ತು, ಅದಿಷ್ಟು ಎಷ್ಟಾಯ್ತು ಅಷ್ಟು ಮಾಡಬೇಕು.
ಟೈಮ್ ಅಂತೂ ಈಗ 9 ಆಗ್ಲಾಗತ್ತದ ರೀ. ಇಷ್ಟು ಚಪಾತಿ ಮಾಡೋದ್ರಾಗಂತ 9-9:30 ಆಗ್ತದೆ. ಅದಕ್ಕೆ ಉಳ್ದಿದ್ದು ಇಟ್ಟು ಅಂದ್ರೆ ಹೋಗಿ ಬಂದ ಮೇಲೆ ಮಾಡೋದೈತೆ ಅಂತೇಳಿ ಅಂದ್ಕೊಂಡೀನಿ. ಅದಕ್ಕೆ ಅವ್ರು ಬರೋ ತನಕ ಮಾಡೋದೈತೆ ಅಂಥೇಳಿ ಇದಿಷ್ಟ ಮಾಡಾಕತ್ತೀನಿ ರೀ. ಈಗ ಅವರು ಇನ್ನೂ ಬಂದಿಲ್ಲ, ಹೊಲಕ್ಕೆ ಹೋದವರು. ಮುಂಜಾನೆ ಎಷ್ಟಕ್ಕಂದ್ರೆ ಒಂದು 7ಕ್ಕೆ ಹೋಗಿದ್ರು ಅವ್ರು. ಮುಂಜಾನೆ ದೌಡನೆ ಹೋಗಿದ್ರು. ಈ ಮಳೆ ಬೇರೆ ಹೊಂಟದಲ್ರಿ ಮ್ಯಾಲೆ, ಹಾಗಾಗಿ ದೌಡ್ ಹೋಗಿದ್ರು ಮುಂಜಾನೆ. ಇನ್ನೇನು ಬಂದರೆ ಬರ್ತಾರೆ, ಕುರಿಗಳಿಗೆ ಮೇವು ಬೇರೆ ಇದ್ದಿದ್ದಿಲ್ಲ ಅಲ್ರಿ. ಹಾಗಾಗಿ ಮೇವು ತೊಗೊಂಬರ್ಬೇಕಂತ ಅಂದಿದ್ರು. ಮೇವು ತೊಗೊಂಡು ಬರೋದಾದ್ರೆ ಸ್ವಲ್ಪ ಲೇಟ್ ಆಗ್ತದ್ರಿ ಅವರಿಗೆ. ಒಂದಿಷ್ಟ ಶಾವಿಗೆ ಬಸ್ಲಾಗತ್ತೀನಿ ರೀ. ದೇವ್ರಿಗೆ ಅದೇ ಹೇಳಕ್ಕ ಇವತ್ತಂತೂ ಆಯ್ತಾರ ಬಳಸಿತ್ತಲ್ರಿ, ಹಾಗಾಗಿ ಚಪಾತಿದು ಮಾಡೀನಿ. ಮತ್ತು ಒಂದಿಷ್ಟ ಬ್ಯಾಳೆ ಪಲ್ಯ ಮಾಡಿದ್ದು ಹೋದ್ರೆ ಈಗ ಮಾಡ್ಯಾಳಕ್ಕೆ ಹೊಂಟಿದ್ದೇವ್ರಿ ನಾವು. ನಮ್ಮ ಊರು ದಾಟಂತೂ ಬಂದಿದ್ದೆವು, ಅಂದ್ರೆ ಕುಲಾಲಿ ದಾಟ್ ಬಂದೇವ್ರಿ. ಮಾಡ್ಯಾಳ ಸನಿನೇ ಇದ್ದಿದ್ದೇವೆ ಈಗ. ಅದಕ್ಕೆ ಒಂದಿಷ್ಟ ವಿಡಿಯೋ ಮಾಡತ್ತೀರಿ ನಾನು ಹೋಗೋ ಟೈಮಿಗೆ. ವಿಡಿಯೋ ಮಾಡ್ಬೇಕಾದ್ರಂತೂ ಭಾಳ ಹೈರಾಣ ರೀ. ಈ ಥರ ಹಾದಿ ಇದ್ರಂತೂ ಹಾದಿ ಅಂತೂ ನೋಡಿರಿ ಭಾಳ ಒಂದು ಸ್ವಲ್ಪ ಕಚ್ಚಾ ಹಾದಿ ಭಾಳ ಐತ್ರಿ. ಹಾಗಾಗಿ ಗಾಡಿ ಮೇಲೆ ಬೇರೆ ನಡೆದಿದ್ದೇವಲ್ಲ, ಅದ್ರಾಗ ಬೇರೆ ಮಳೆ ಒಂದು ಹೊಂಟದಲ್ರಿ. ಇನ್ನೇನು ಮಾಡ್ಯಾಳ ಸನಿನೇ ಇದ್ದಿದ್ದೇವ್ರಿ ನಾವು. ಇನ್ನೊಂದು 2 ಕಿಲೋಮೀಟ್ರದಷ್ಟು ಇತ್ತು. ಈಗ ಬಂದೇವು ನೋಡ್ರಿ. ಒಳಗೆ ಗಾಡಿ ಒಯ್ಬೇಕಾದ್ರಂತೂ ಗಾಡಿ ಅಂತೂ ಹೋಲಿಲ್ಲ. ಅದಕ್ಕೆ ಮುಂದೆ ಹೊಲ್ದಾಗ ಅದಲ್ರಿ ಭಾಳ ಕೆಸರಾಗಿತ್ತು. ಹಂಗೆ ಒಂದು ಸ್ವಲ್ಪ ರೋಡಿಗೆ ಹಚ್ಚಿ ಬಂದ್ರೆ ಗಾಡಿ ಅಂತ ಮದ್ದಿಗೆ ನಾವು ಎಲ್ಲಮ್ಮ ಗುಡಿಗೆ ಬಂದೇವ್ರಿ. ಹಿಂದ್ಗಡೆ ಈ ದರ್ಶನ ಮಾಡ್ಕೊಂಡು ಕಿಸಿಂದ ಮಲ್ಲೇನ ಗುಡಿಗೆ ಹೋದೈತೆ ಅಂತ ಹೇಳಿ ಕಿಸಿಂದ. ಅದನ್ನೇನು ಭಾಳ ದೂರ ಇಲ್ಲರಿ, ಅಷ್ಟೇ ಒಂದು 10 ನಿಮಿಷದ ಹಾದಿ ಅದ. ಅದಕ್ಕೆ ಫಸ್ಟ್ ಇಲ್ಲಿಗೆ ಬಂದೆವು. ಎಲ್ಲಮ್ಮನ ಗುಡಿಗೆ ಬಂದು ಎಣ್ಣೆ ಮಾನ ಹಬ್ಬ ಅಲ್ರಿ, ಎಣ್ಣೆ ಹಾಕಿ ಕಾಯಿ ತೆಂಗ ಎಲ್ಲ ಒಡೆದ ಕಿಸಿಂದ ಒಂದು ಸ್ವಲ್ಪ ಕುಂತೆವು ಇಬ್ಬರು. ಕುಂತ ಈಗ ಮತ್ತೆ ಹೊಂಟಿದ್ದೇವ್ರಿ ಎಲ್ಲಮ್ಮ ಗುಡಿಯಾಗ ದರ್ಶನ ತಗೊಂಡು. ಈಗ ಮತ್ತೆ ಮಲ್ಲಾಯಿಗೆ ಹೊಂಟಿದ್ದೇವ್ರಿ. ಬೇರೆ ಊರಿಗೇನು ಹೋಗೋದಿಲ್ಲ, ಇದೇ ಊರಾಗೆ ಒಂದು 10 ನಿಮಿಷದ ಹಾದಿ ದೂರ ಅದ ರೀ. ಈಗ ಬಂದಿದ್ದೇವ್ರಿ ಮಲ್ಲಾಯನ ಗುಡಿಗಂತೂ. ದೇವ್ರ ದರ್ಶನ ಮಾಡಬೇಕಾದ್ರಂತೂ ಭಾಳ ಗರ್ದಿ ಐತ್ರಿ. ಅಂದ್ರೆ ಪಾಳಿ ಮೇಲಿತ್ತು. ಹಾಗಾಗಿ ಬಂದೆ ಒಂದು ಅರ್ಧ ಗಂಟೆ ಪಾಳಿ ಮೇಲೆ ನಿಂತೆವು. ದರ್ಶನ ಸಿಗಬೇಕಾದ್ರಂತೂ ಮತ್ತೆ ಒಂದು ತಾಸು ಹೋಯ್ತು ರೀ ನಮಗೆ. ಮಂದಿ ಅಂತೂ ಭಾಳ ಇದ್ದಾರಲ್ರಿ, ಹಾಗಾಗಿ ಪಾಳಿ ನಿಂತ ಹೋಗಿ ದರ್ಶನ ಮಾಡಿ ಬರ್ಬೇಕಾದ್ರಂತೂ ಒಂದು ಅರ್ಧ ಗಂಟೆ ಒಂದು ತಾಸೇ ಹಿಡೀತು. ಇಲ್ಲಿ ವಿಡಿಯೋ ಮಾಡಬೇಕಾದ್ರಂತೂ ಗುಡಿ ಅಂತೂ ಭಾಳ ಚಂದ ಐತ್ರಿ. ಆದರೆ ನನಗೆ ಜಾಸ್ತಿ ವಿಡಿಯೋ ಅಂತೂ ಮಾಡೋದಲ್ಲ, ಯಾಕಂದ್ರೆ ಗರ್ದಿ ಭಾಳ ಇತ್ತಲ್ರಿ. ಹಾಗಾಗಿ ಅದ್ರಾಗ ಬೇರೆ ದರ್ಶನ ತೊಗೊಂಡು ಬೇರೆ ಭಾಳ ಎದ್ದಿತ್ತು ರೀ. ಅಂದ್ರೆ ಹಾದಿನೂ ಒಂದು ಸ್ವಲ್ಪ ದೂರನೇ ಅದ ರೀ. ಹೋಗ್ಬೇಕಾದ್ರೆ ಮತ್ತು ಒಂದು ಅರ್ಧ ಗಂಟೆ ಆಗ್ತದ. ಹಾಗಾಗಿ ಸ್ವಲ್ಪ ವಿಡಿಯೋಸ್ ಮಾಡಿದ್ದೆ ನಾನು. ಅದ್ರಾಗ ಬೇರೆ ವಿಡಿಯೋ ಮಾಡಿದ್ರೂ ಸ್ವಲ್ಪ ಇಲ್ಲೆಲ್ಲ ಹಾಡೋದು ಭಾಳ ಇದೈತ್ರಿ. ಹಂಗಾಗಿ ವಿಡಿಯೋ ಅಂತೂ ಎಲ್ಲ ಸೌಂಡ್ ತೆಗೆದುಬಿಟ್ಟಿದ್ದೆ. ಗಿಡ ಎಲ್ಲ ಭಾಳ ಚಂದ ಇತ್ತು ಅಂದ್ರೂ ಅಷ್ಟೆಲ್ಲ ಕಟ್ ಮಾಡಿದ್ದು ನಾನು. ಕಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ರಿ.
ಮತ್ತು ಇಲ್ಲಿದ ಮಲ್ಲನ ಗುಡಿಯಿಂದ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಾದ್ರಂತೂ ನಮ್ಗೆ ಈಗ 12:30 ಅದು ಆತದ ರೀ. ಈಗ ಅಂತೂ 11:30 ಆಗ್ಯದ. ಮಲ್ಲನ ಗುಡಿಗೆ ಬರ್ಬೇಕಾದ್ರಂತೂ ಟೈಮ್ ಅಂತೂ 11 ಆಗೈತೆ ರೀ. ಈಗ ಗುಡಿ ಒಳಗೆ ಹೊಂಟಿದ್ದೆವು. ಒಂದು ತಾಸು ಆಯ್ತು ರೀ ನಾವಂತೂ ಪಾಳಿ ನಿಂತು. ಮಂದಿ ಅಂತೂ ಭಾಳ ಇತ್ತಲ್ರಿ. ಯಾಕಂದ್ರೆ ಮುಂಜಾನೆ ದೌಡನೆ ಬಂದಿರಿ ಎಲ್ಲರೂ ಮಂದಿ ಅಂತೂ. ಅದ್ರಾಗ ಬರೀ ನಾವು ಭಾಳಷ್ಟು ದೌಡ್ ಹೋಗಿದ್ದೆವು. ಎಷ್ಟಂದ್ರೆ 9:30 ಅಷ್ಟಿಗೆ ಹೊಂಟಿದ್ದೆವು ನಾವು ಇಲ್ಲಿದ್ದು. ಈಗ ಎಲ್ಲರದು ದರ್ಶನ ಆಯಿತು. ಇವತ್ತಿನ ವಿಡಿಯೋಕ್ಕಂತೂ ಫುಲ್ ವಾಯ್ಸ್ ಓವರ್ ಅಂತೂ ಕೊಡೋದಾಗಲಿಲ್ಲ ರೀ ನನಗೆ. ಯಾಕಂದ್ರೆ ಮಳೆ ಭಾಳ ಹೊಂಟಿತ್ತು, ಮ್ಯಾಲೆ ಪತ್ರದ ಸೌಂಡ್ ಭಾಳ ಆಲಕತ್ತಿತ್ತಲ್ರಿ. ಹಾಗಾಗಿ ಜಾಸ್ತಿ ವಾಯ್ಸ್ ಓವರ್ ಕೊಡಲಿಲ್ಲ. ಅದ್ರದ್ದು ವಾಯ್ಸ್ ಕಟ್ ಮಾಡಿದ್ದು ನಾನು. ಅದಕ್ಕೆ ವಾಯ್ಸ್ ಓವರ್ ಕೊಡ್ಬೇಕಂದ್ರಂತೂ ಮಳೆ ಭಾಳ ಜಗ್ಗಿ ಶುರುವಾಗಿತ್ತು. ಅದಕ್ಕೆ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಕೇಸಿಂದ ವಿಡಿಯೋ ಮಾಡಿದ. ಮಲ್ಲನ ಮೂರ್ತಿ ಇರೋದು ಭಾಳ ಚಂದಿತ್ತು. ಅದಕ್ಕೆ ಎಲ್ಲ ಮಲ್ಲ ಅಲ್ಲ ಎಲ್ಲ ಮೈಲಿ ದರ್ಶನ ತೊಗೊಂಬಂದಿದ್ದೇವಲ್ರಿ. ಈಗಂತೂ ಮಲ್ಲಂದು ದರ್ಶನ ಆಯಿತು. ಈಗ ಅವರು ಒಂದು ಕಾಯಿ ಹೊಡ್ಕೊಂಬರ್ಲಕ್ಕೆ ಹೋಗಿದ್ರಿ. ಅಲ್ಲೇ ಸೈಡಿಗೆ ಕಾಯಿ ಹೊಡಿತಾರಲ್ಲ, ಅಲ್ಲಿ ಕಾಯಿ ಹೊಡ್ಲತ್ತಿದ್ರು. ಇನ್ನು ಹೋತವ್ರು ಎಲ್ಲ 2 ದೇವ್ರದ ದರ್ಶನ ಅಂತ ಆಯಿತು. ಅದಕ್ಕೆ ಇನ್ನು ಹೊಂಟಿದ್ದೇವ್ರು ಊರಿಗಂತೂ. ಮತ್ತು